ಯಾರಿಗಾದ್ರೂ ನೀವು ಒಂದು ಜಾಗ ಕೊಟ್ಟಿದ್ದೀರಾ ಒಂದು ಪ್ರೀತಿಯಿಂದ ಅಂತ ಹೇಳಿದ್ರೆ, ಗಂಡ ಅಥವಾ ನಿಮ್ಮ ಪಾರ್ಟ್ನರ್, ನಿಮ್ಮ ಫ್ರೆಂಡ್ಸ್, ರಿಕ್ವೈರ್ಸ್, ಅವ್ರಿಗೆ ಅದೇ ಮರ್ಯಾದೆಯಿಂದ ಕಾಣಿ ನೀವು. ನಿಮಗದು ಇರ್ತಕ್ಕಂಥ ವ್ಯಕ್ತಿತ್ವ ಅಲ್ಲಿ ಶೋ ಆಗತ್ತೆ. ಇವ್ರು ಸಂಸಾರನ ಉಳಿಸ್ಕೊಂಡು ಹೋಗುವಂತ ಹೆಣ್ಮಕ್ಳ ಲಕ್ಷಣ ಅಂತ ಹೇಳ್ಬೋದು. ಸೊ ಯಾವ ತರ ಇರ್ತಾರೆ ಅಂದ್ರೆ, ಫಸ್ಟ್ ಒಂದು ಗಂಡನಿಗೆ ಅವ್ರು ಏನ್ ಫೀಲ್ ಮಾಡ್ತಾರೆ ಅಂದ್ರೆ, ಪತಿ ಧರ್ಮ ಎಂದುಕೊಂಡು ಬಾಳ್ತಾರೆ. ಪತಿನೇ ಪತಿಯೊಟ್ಟಿಗಿರೋದೆ, ಪತಿಯೊಟ್ಟಿಗೆ ಜೀವನ ಮಾಡೋದೆ, ಅಂಡ್ ಆಸ್ ಎ ಹೆಂಡತಿಯ ಸ್ಥಾನದಲ್ಲಿ ನಾನೇನಿದ್ದೀನಿ ಅದನ್ನ ಕರೆಕ್ಟ್ ಆಗಿ ನಿಭಾಯಿಸೋದು ನನ್ನ ಕೆಲಸ ಅನ್ಕೊಂಡ್ ಫೀಲ್ ಮಾಡ್ತಾರೆ. ಕೆಲವು ಮನೆಯಲ್ಲಿ ಹೇಗೆಂದ್ರೆ, ನಾನ್ ಹೇಳಿದ್ ನಡಿಬೇಕಷ್ಟೇ, ನಾನ್ ಹೇಳಿದಿಲ್ಲಿ ನಡಿಬೇಕಿಲ್ಲ ಅಂದ್ರೆ ನಡಿಯಿಲ್ಲ, ಅಲ್ಲ ಇದೇನಿವಲ್ಲ, ನೀವೆಲ್ಲ ಸುಳ್ಳು, ಆಟಿಟ್ಯೂಡ್, ಆರೋಗ್ಯನ್ಸ್ ಅಂತ ಹೇಳ್ತೀವಿ, ಆತರ ಮೆಂಟಾಲಿಟಿ ಇರ್ತಾರೆ. ಸೊ ಆ ಕ್ಯಾಟಗರಿ ಹೆಣ್ಮಕ್ಳು ಅಲ್ಲ, ಇಲ್ಲಿ ಫಸ್ಟ್ ಕ್ಯಾಟಗರಿಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಅದೇ ಪತಿ ಅಂದ್ರೆ ಒಂದು ನಂಬಿಕೆ. ಕರೆಕ್ಟ್, ನಮ್ಮ ಕಲ್ಚರ್, ನಾವು ಹಿಂದೂ ಒಂದು ಸಂಸ್ಕೃತಿ, ಸನಾತನ ಒಂದು ಧರ್ಮದಲ್ಲಿದ್ದೀವಿ, ನಮ್ಮ ಕಲ್ಚರ್ ಏನು ಅದ್ರ ಬಗ್ಗೆ ತಿಳ್ಕೊಳ್ತಾರೆ. ಒಂದು ಹೆಂಡತಿ ಆದಂತೋಳು ಹೇಗಿರ್ಬೇಕು, ಒಂದು ಸಂಸಾರದಲ್ಲಿ ತುಂಬಿದ ಮನೆಯಲ್ಲಿ ಹೇಗಿರ್ಬೇಕು, ಏನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲಾನು ಕೂಡ ಒಂದು ಪತಿಯ ಪರವಾಗಿ ನಿಲ್ಲುವವಳು ಒಂದು ಹೆಂಡತಿ ಆಗ್ತಾಳೆ. ಅವಳ ಸ್ಥಾನವನ್ನ ಭದ್ರ ಮಾಡ್ಕೊಳ್ತಾಳೆ. ಓಕೆ, ಸೆಕೆಂಡ್ ಪಾಯಿಂಟ್, ಮನೆಯ ಕಲ್ಚರ್ನ ಕಾಪಾಡೋಕೆ ಪ್ರಯತ್ನ ಪಡ್ತಾಳೆ. ಮನೆಯ ಕಲ್ಚರ್ ಅಂದ್ರೆ ಮೊದ್ಲಿಂದ ನಡ್ಕೊಂಡ್ ಬಂದಿರ್ತಕ್ಕಂಥ ಸಾಂಪ್ರದಾಯಿಕ ಪದ್ಧತಿಗಳನ್ನ ಉಳಿಸುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ತಾಳೆ ಹೆಣ್ಣು. ಅಂದ್ರೆ ತಾತ ಮುತ್ತಾತನ ಕಾಲದಿಂದ ಏನ್ ನಡ್ಕೊಂಡು ಬಂದಿದೆ ಆ ಎಲ್ಲ ರೀತಿ ಧಾರ್ಮಿಕ ಪದ್ಧತಿಗಳಿರ್ಬಹುದು, ಅಥವಾ ಹಬ್ಬ ಹರಿದಿನಗಳಿರ್ಬಹುದು, ಅಥವಾ ಕೂಡು ಕುಟುಂಬದಲ್ಲಿ ಬದುಕುವಂತದ್ದಿರ್ಬೋದು, ಮರ್ಯಾದೆ ಕೊಡುವಂತದ್ದಾಗಿರ್ಬಹುದು, ಅಥವಾ ಮನೆಯ ಜವಾಬ್ದಾರಿ ವಿಚಾರದಲ್ಲಿ ಜವಾಬ್ದಾರಿ ತಗೊಳ್ಳುವಂತದ್ದಾಗಿರ್ಬೋದು, ಎಲ್ಲಾದ್ರೂ ಅಷ್ಟೇನೆ ಆ ಕಲ್ಚರ್ನ ಕಾಪಾಡ್ಕೊಳ್ಳಕ್ಕೆ ಹೋಗ್ತಿರ್ತಾರೆ. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ, ಇರೋದ್ರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವಂತ ಗುಣ. ನನಗೆ ಅದೇ ಬೇಕು, ಆ ಸೀರೆನೇ ಬೇಕು, ಆ ಬಡವೆನೇ ಬೇಕು, ಹಿಂಗೆ ಇರಬೇಕು. ಸಣ್ಣ ಗುಡಿಸ್ಲಾ ಇದ್ರು ಕೂಡ ಅಲ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ ಬದುಕ್ತಾಳೆ. ಅವಳು ಗಂಡನಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಆ ಖುಷಿನ ಕಾಣ್ತಿರ್ತಾಳೆ. ರೈಟ್, ಗಂಡನೇ ಸರ್ವಸ್ವ ಆದಾಗ ಗುಡಿಸ್ಲ ಕಾಣಲ್ಲ, ಗಂಡನೇ ಸರ್ವಸ್ವ, ಗಂಡನಲ್ಲಿ ಎಲ್ಲ ಕಾಣ್ತಿರ್ಬೇಕಾದ್ರೆ, ಇದು ಐ ಥಿಂಕ್ 2000 ಹಿಂದೆ ಏನ್ ಇಸ್ವಿ ಇತ್ತು, 2000 ಇಸ್ವಿಯಿಂದ ಹಿಂದೆ ಇವೆಲ್ಲ ಒಂದು ಕಲ್ಚರ್ ಅಡಿತ್ತು, ಇವಾಗ ಉಳಿದಿಲ್ಲ. ಬಟ್ ಕೆಲವೊಂದ್ ಕಡೆ ಉಳಿದಿದೆ ಅಷ್ಟೇನೆ. ನಾ ಎಲ್ಲ ಪೂರಾ ಇಂಡಿಯಾನೇ ಹಿಂಗ್ ಆಗೋಗಿದೆ ಅಂತ ಹೇಳಿ ಇದ್ದಾರೆ, ಒಳ್ಳೆಯವರು ಇದ್ದಾರೆ. 1% ಇದು ನೋಡೋದ್ರೆ ಸ್ವಲ್ಪ ಒಂದು 70 to 80% ಜನ ಇದೆಲ್ಲ ಬಿಟ್ಟಿರ್ಬಹುದು ಅಷ್ಟೇನೆ. ಇನ್ನು ಕೆಲವೊಂದ್ ಕಡೆ ಗಂಡನೇ ಇಲ್ಲ, ಅವ್ರನ್ನ ಸಪೋಸ್ ಗಂಡ ಸರಿ ಇಲ್ಲ ಅಂದ್ರೆ ಸರಿಪಡಿಸ್ಕೊಳಕ್ ನೋಡ್ತಾರೆ. ಅದನ್ನ ಮನೆಗೆ ಹೋಗಿ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಲ್ಲ ಈ ಕ್ಯಾಟಗರಿ ಹೆಣ್ಮಕ್ಳು. ಇನ್ನೊಂದ್ ಕ್ಯಾಟಗರಿ ಬರ್ತಾರೆ, ಡೆಡ್ ಅಪೋಸಿಟ್. ಹೇಳ್ತೀನಿ ಅವ್ರು ಹೆಂಗಿರ್ತಾರೆ ಅಂದ್ರೆ, ಗಂಡ ಸರ್ವಸ್ವ ಅನ್ನೋದೇ ಫೀಲ್ ಇಲ್ಲ. ಒಂದ್ ಸ್ವಲ್ಪ ದಿನ ನೋಡ್ತಾರೆ, ಅವಾಗಷ್ಟೇ ಮರ್ಯಾದೆ ಕೊಡುವಂತ ಕೆಲಸ ಮಾಡ್ತಾರೆ, ಅವಾಗಷ್ಟೇ. ಆಮೇಲೆ ಇದ್ದಾನಲ್ಲ, ಊಟ ಮಾಡಾಕಿದ್ರ ಆಯ್ತು, ಮರ್ಯಾದೆ ಕೊಟ್ರ ಆಯ್ತು, ಹಿಂಗಿರ್ತಾರೆ. ಪತಿನೇ ಎಲ್ಲ ಅಲ್ಲ ಅವರಿಗೆ, ಆಪ್ಷನಲ್ ಪತಿ. ಪ್ರೀತಿನೇ ಎಲ್ಲ ಅಲ್ಲ ಅವ್ರಿಗೆ, ಆಪ್ಷನಲ್ ಪ್ರೀತಿ ಇವ್ರ ಮೇಲೆ. ನಾನು ಹೇಳ್ತೀನಿ ಏನು ಅಂದ್ರೆ, ಯಾರಿಗಾದ್ರೂ ನೀವು ಒಂದು ಜಾಗ ಕೊಟ್ಟಿದ್ದೀರಾ ಒಂದು ಪ್ರೀತಿಯಿಂದ ಅಂತ ಹೇಳಿದ್ರೆ, ಗಂಡ ಅಥವಾ ನಿಮ್ಮ ಪಾರ್ಟ್ನರ್, ನಿಮ್ಮ ಫ್ರೆಂಡ್ಸ್, ರಿಕ್ವೈರ್ಸ್, ಅವ್ರಿಗೆ ಅದೇ ಮರ್ಯಾದೆಯಿಂದ ಕಾಣಿ ನೀವು. ನಿಮಗದು ಇರ್ತಕ್ಕಂಥ ವ್ಯಕ್ತಿತ್ವ ಅಲ್ಲಿ ಶೋ ಆಗತ್ತೆ. ಕೆಲವರು ಸ್ವಲ್ಪ ದಿನಕ್ಕೆ ಮಾತ್ರ, ಆಮೇಲೆ ಅವ್ರ ಪಾಡಿಗೆ ಅವ್ರು ಹಾಕೊಂಡು ಊಟ ಮಾಡ್ಕೊಬೇಕು. ಕೆಲವು ಮನೆಗಳಲ್ಲಿ ಹೆಣ್ಮಕ್ಳು ಗಂಡಸರಿಗೆ ನಿಮ್ ಪಾಡಿಗೆ ನೀವು ಹಾಕೊಂಡು ಊಟ ಮಾಡಿ, ಹುಷಾರಿಲ್ದಿರ್ಬೇಕಾದ್ರೆ ಓಕೆ. ಅದು ಬಿಟ್ಟು ಎಲ್ಲಾ ಟೈಮಲ್ಲಿ ಗಂಡನ ಗುಲಾಮ್ ಅಂತಾರ ನೋಡಿದ್ರೆ, ಐ ಥಿಂಕ್ ನಿಮ್ಮ ವ್ಯಕ್ತಿತ್ವ ನಿಮಗೆ ಗೊತ್ತಾಗತ್ತೆ. ನಾವ್ ಹೇಳೋದು ಬೇಡ, ಆಕ್ಚುಲಿ ನಿಮ್ಮ ಪಾತ್ರ ನೀವು ಕರೆಕ್ಟ್ ಆಗಿ ನಿಭಾಯಿಸ್ಬೇಕು. ನಿಮಗ್ ದೇವತೆ ಅಂತ ಪೂಜೆ ಮಾಡ್ತಾರೆ ಯಾರು, ದೇವತೆಗಳನ್ನ ಒಪ್ಕೊಂಡಿರುವಂತದ್ದು ಇದನ್ನ ಹೆಣ್ಣು ದೇವತೆ ಅಂತೇಳಿ, ಕರೆಕ್ಟ್ ಅಲ್ವಾ? ಸೊ ಹಂಗಿರ್ಬೇಕಾದ್ರೆ ಡೆಡ್ ಅಪೋಸಿಟ್ ಆಗ್ತಾರೆ ಇವಾಗಿಂದ. ನೆಕ್ಸ್ಟ್, ಮನೆಯ ಕಲ್ಚರ್ನ ಇವ್ರು ಕಾಪಾಡಲ್ಲ, ಮನೆ ಕಲ್ಚರ್ನ ಹಾಳು ಮಾಡುವಂತ ಹೆಣ್ಮಕ್ಳು ಸೆಕೆಂಡ್ ಕ್ಯಾಟಗರಿನಲ್ಲಿ ಬರ್ತಾರೆ. ಅಂದ್ರೆ ಈಗ ಮೊದ್ಲಿಂದ ಏನ್ ನಡ್ಕೊಂಡ್ ಬಂದಿದೆ ಅದನ್ನ ಕೀಲ್ ಮಾಡ್ತಾರೆ. ಇವ್ರದೇ ಒಂದು ಓನ್ ಟ್ರೆಂಡ್ ಸೆಟ್ ಮಾಡೋದು. ಮನೆದೊಂದು ಧಾರ್ಮಿಕ ಪದ್ಧತಿ, ಹಬ್ಬ ಹರಿದಿನ ಪದ್ಧತಿ ಇದ್ರೆ ಇವ್ರು ಅದನ್ನ ಕಂಪ್ಲೀಟ್ ಆಗಿ ಕಿಲ್ ಮಾಡ್ತಾ ಹೋಗ್ತಾರೆ. ಡೆಡ್ ಅಪೋಸಿಟ್. ಅದನ್ನ ಯಾಕೆ ಮಾಡ್ಕೊಂಡ್ ಬರ್ಬೇಕು, ನಂದೇ ಆದ ಬೇರೆ ಒಂದು ವೇ ಹೇಳ್ತೀನಿ, ಅದನ್ನ ಮಾಡಿ. ಕಂಪ್ಲೀಟ್ ಅಪೋಸಿಟ್. ಅಂಡ್ ಬೇರೆ ಮೂರನೇ ವ್ಯಕ್ತಿಗಳ ಮುಂದೆ ಗಂಡನಿಗೆ ಮನೇಲಿ ಮಾತಾಡ್ತಕ್ಕಂಥ ವಿಚಾರಗಳನ್ನ ಹೊರಗಡೆ ಮಾತಾಡುವಂಥದ್ದು. ರೈಟ್, ಹೊರಗಡೆ ಏನ್ ಮಾತಾಡ್ಬೇಕು ಅದನ್ನಿಲ್ಲ. ನಾನೊಂದು ಹೆಣ್ಣಿದ್ದೀನಿ, ಗಂಡ ಇದ್ದಾನೆ ಜೊತೆಗೆ, ಯಜಮಾನ ಅಂತ ಇರ್ಬೇಕಾದ್ರೆ ಯಜಮಾನತಿ ಆದವಳು ನಾನು ಇಲ್ಲಿ ಮಾತಾಡಕೂಡ್ದು ಅನ್ನೋ ಕಾಮನ್ ಸೆನ್ಸು ಮರ್ತು ಬಿಡ್ತಾಳೆ ಈ ಕ್ಯಾಟಗರಿಲಿ. ನೆಕ್ಸ್ಟ್ ಪಾಯಿಂಟ್, ಇರುವುದ್ರಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ, ನನಗಿದು ಬೇಕು ಅಂದ್ರೆ ಬೇಕು ಹಠ. ನೋ ಮ್ಯಾಚುರಿಟಿ ಥಿಂಕೇ ಇಲ್ಲ. ನಂಗಿದು ಬೇಕು, ಅವ್ರಲ್ಲಿ ದುಡ್ಡು ಇದೆಯಾ ಇಲ್ವಾ, ಪಾಪ ಬರ್ತಕ್ಕಂಥದ್ದು ಎಷ್ಟು ಸ್ಯಾಲ್ರಿ, ಆ ಸ್ಯಾಲ್ರಿ ಒಳಗಡೆ ನಮಗೆ ಮೇನ್ ಮಕ್ಳಿಗೆ ಏನ್ ಬೇಕಾಗಿದೆ, ಮನೆಗೆ ಏನ್ ಸಂತೆಗೆ ಏನ್ ಬೇಕಾಗಿದೆ, ಏನ್ ಅವಶ್ಯಕತೆವಾಗಿರ್ತಕ್ಕಂಥದ್ದು ಏನಿದೆ ಅದನ್ನ ತಕೊಳ್ಳೋಣ ಫಸ್ಟ್ ಅಂತ ಸಾಥ್ ಕೊಡ್ತಾರಲ್ಲ.
ಅವಾಗ ಗಂಡನ ಮನ್ಸನ್ನ ಗೆಲ್ತೀರಾ ನೀವು. ನಾನು ಹಂಗಂದ್ರೆ ಗಂಡು ಮಕ್ಳು ಒಳ್ಳೆಯವರು ಅಂತ ಹೇಳ್ತಿಲ್ಲ ವಿಡಿಯೋ ಮುಖಾಂತರ, ನೀವು ಅದನ್ನು ತಪ್ಪು ತಿಳ್ಕೊಬೇಡಿ. ಹೆಂಡತಿ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ, ಅವ್ರ ಪಾತ್ರದ ಬಗ್ಗೆ ಅಷ್ಟೇ ಮಾತಾಡ್ತಿರೋದು ನಾನು. ಇಲ್ಲಿ ಯಾರು ಗಂಡು ಮಕ್ಳು ಒಳ್ಳೆಯವರು ಹೆಣ್ಮಕ್ಳು ಆಗಿನ ಕಾಲಕ್ಕೆ ಹೋದ್ರೆ ಅಲ್ಲಿ ಸುಮಾರು ಕಲ್ಚರ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಹೆಣ್ಮಕ್ಳು, ಕರೆಕ್ಟ್. ಸೊ ಅದನ್ನ ಪರಿಚಯ ಮಾಡ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ಹೆಣ್ಣು ಹೆಣ್ಣಾಗಿದ್ರೇನೆ ಒಳ್ಳೇದು, ಹಂಗಂತೇಳಿ ಕೆಲಸ ಮಾಡೋದ್ರಲ್ಲಿ ಮುಂದೆ ಹೋಗ್ಬಾರ್ದು ಇಲ್ಲ, ಕೆಲಸ ಮಾಡ್ಲಿ ಎಲ್ಲ ಮಾಡ್ಲಿ, ಆದ್ರೆ ಗಂಡನನ್ನ ಗುಲಾಮನಾಗಿ ಇಟ್ಕೊಂಡಿರ್ತೀನಿ ಅನ್ನೋದು ತಪ್ಪಾಗತ್ತೆ. ಹಂಗ್ ಮಾತ್ರ ಆಗ್ಕೊಡ್ದು. ಓಕೆ, ಐ ಥಿಂಕ್ ಕ್ಲಾರಿಟಿ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ಅಂತ ನನಗನ್ನಿಸ್ತಾ ಇದೆ. ನಿಮಗೂ ಕ್ಲಾರಿಟಿ ಸಿಕ್ಕಿದ್ರೆ, ಸಮಥಿಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಅಪಾಯಿಂಟ್ಮೆಂಟ್ ನಂಬರ್ ನ ಕೊಟ್ಟಿರ್ತೀನಿ, ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಬಹುದು ಅಂತ ಹೇಳ್ತಾ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಬಾಯ್.